ನಮಸ್ತೆ, ನನ್ನ ಹೆಸರು ಬಸವರಾಜ್ ಎಚ್.ಎಸ್. ಅಂತೇಳಿ. ನಾನು ಹೊಳೆಬೆನವಳ್ಳಿ ಗ್ರಾಮದ ನಿವಾಸಿ, ಮೂಲತಃ BJPಯ ನಿಷ್ಠಾವಂತ ಕಾರ್ಯಕರ್ತ. ಅದರ ಜೊತೆಗೆ ನಾನು BJP ನನಗೆ ಒಂದು ಜವಾಬ್ದಾರಿ ಕೊಟ್ಟಿದೆ. ಅವರು BJP ಶಕ್ತಿ ಕೇಂದ್ರ ಪ್ರಮುಖಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ನಾನು BJP ಶಕ್ತಿ ಕೇಂದ್ರ ಪ್ರಮುಖಾಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಭಾಗದಲ್ಲಿ. ಹಾಗೂ ನಮ್ಮ ಧರ್ಮಪತ್ನಿ GS ಶ್ರುತಿಯವರು BJPಯ ಗ್ರಾಮಾಂತರ ಯುವ ಮೋರ್ಚಾ ಉಪಾಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಹ ನಮ್ಮ ಪಕ್ಷ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಈಗ ನಮ್ಮ BJP ಇಲ್ಲಿ ಯಾವ ಕ್ಷೇತ್ರದಲ್ಲಿ ಗೆದ್ದಿದೆ ಅಂದರೆ MLA ಕ್ಷೇತ್ರ ಆಗಿರ್ಬೋದು. ನಮ್ಮ ಗ್ರಾಮಾಂತರದಲ್ಲಿ MLA ಅವರು ಗೆದ್ದಾಗ ಅಶೋಕ್ ನಾಯ್ಕರು ಅತ್ಯಂತ ಭರಪೂರ ಅಭಿವೃದ್ಧಿ ಅಂತ ಹೇಳ್ಬೋದು. ಅನುದಾನದ ಹೊಳೆಯೇ ಹರಿಸಿದ್ರು. ನಮಗೆ 2 ಕೋಟಿಗೂ ಹೆಚ್ಚು ಇವತ್ತು ಗ್ರಾಮಾಂತರ ಕ್ಷೇತ್ರದಲ್ಲಿ ಹತ್ತತ್ರ 300 ಗ್ರಾಮಗಳು ಬರುತ್ತೆ. ಪ್ರತಿ ಗ್ರಾಮಗಳಿಗೂ ಯಾವ ಗ್ರಾಮಗಳಿಗೂ ಕೊರತೆ ಮಾಡ್ದೇನೆ ಅದೇ ರೀತಿ ನಮ್ಮ ಗ್ರಾಮಕ್ಕೂ ಸಹ 2 ಕೋಟಿಯ ಕೆಲಸಗಳು ನಮ್ಮೂರಲ್ಲಿ ನಡೀತು. ಈಗ ಅಭಿವೃದ್ಧಿ ಕುಂಠಿತಗೊಂಡಿದೆ. ನಿಮ್ಮ ಮತದಾರರಿಗೆ ಅರ್ಥವಾಗ್ತಿದೆ ಯಾವಾಗ ಸರ್ಕಾರ ಇದ್ದಾಗ ಯಾವ ರೀತಿ ಕೆಲಸ ನಡೀತು ಅಂತ ನಿಮಗೆಲ್ಲರಿಗೂ ಅರಿವಾಗಿದೆ. ದಯಮಾಡಿ BJPಗೆ ಮತ ಕೊಟ್ಟಂಥ ಯಾವುದೇ ಒಂದು ಸಮಯದಲ್ಲೂ ಸಹ ಅಭಿವೃದ್ಧಿಗೆ ಯಾವತ್ತೂ ಕೊರತೆಯಾಗಿಲ್ಲ. ಮತ್ತೊಮ್ಮೆ ನಾನು ನಿಮಗೆ ಕೈ ಜೋಡಿಸಿ ಬೇಡ್ತಾ ಇದ್ದೀನಿ. ನೀವು ಮುಂದೆ ಚುನಾವಣೆಗಳು ಬರ್ತಾ ಇದೆ, ದಯಮಾಡಿ BJP ಪಕ್ಷಕ್ಕೆ ನೀವು ಮತ ಹಾಕಬೇಕು ಅಂತೇಳಿ ನಾನು ನಿಮಗೆ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಮ್ಮ ರಾಘವೇಂದ್ರ ಸಂಸದರು ಅವರು ನಿರಂತರವಾಗಿ ಈಗ 3 ಬಾರಿ ಗೆದ್ದಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಯಾವುದೇ ರೀತಿ ಒಂದು ಅನುದಾನಗಳಿಗೆ ಕೇಂದ್ರ ಸರ್ಕಾರದಿಂದ ಬರುವಂಥ ಅನುದಾನಗಳಿಗೆ ಕೊರತೆಯೇ ಇಲ್ಲ. ಯಾವ ಕೆಲಸಗಳು ಆಗಬೇಕು ಅಂತೇಳಿ ನಾವು ಅವರಲ್ಲಿ ಮನವಿ ಮಾಡ್ತೀವಿ. ವಿತಿನ್ 1-2-3 ಇಯರ್ಸಲ್ಲಿ ಅದು ಎಂಥ ದೊಡ್ಡ ಪ್ರಾಜೆಕ್ಟ್ ಆಗಿದ್ರೂ ಸಹ ಅವರು ಅದನ್ನು ನಿಭಾಯಿಸೋದ್ರಲ್ಲಿ ಅವರು ಸಂಸದರ ಒಂದು ಸ್ಥಾನಕ್ಕೆ ನ್ಯಾಯವನ್ನು ತಂದುಕೊಡುವಂಥ ವ್ಯಕ್ತಿ ಅಂತೇಳಿ ನಮ್ಮೆಲ್ಲ ಕ್ಷೇತ್ರದ ಜನಗಳಿಗೆ ಮನವರಿಕೆ ಆಗಿದೆ. ಅದೇ ರೀತಿ ಅವರು ಹೇಳಿದಂತೆ ನಮ್ಮ ಕ್ಷೇತ್ರಕ್ಕೆ ಒಂದು ಮೇಲ್ಸೇತುವೆ, ರೈಲ್ವೆ ಮೇಲ್ಸೇತುವೆಯನ್ನು ಮಾಡಿಕೊಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ದರು. ಆ ಮಾತು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡು ತುಂಬ ತೊಂದರೆ ಆಗಿದ್ದಂಥ ಆ ಒಂದು ರೈಲ್ವೆ ಗೇಟಿನ ಒಂದು ಹಾಕೋದು ಎಲ್ಲ ಈ ಭಾಗದ ಜನಗಳಿಗೆ ತುಂಬ ತೊಂದರೆ ಆಗ್ತಿತ್ತು. ಅದನ್ನೆಲ್ಲ ನಿಭಾಯಿಸುವಂಥ ಒಂದು ಮೇಲ್ಸೇತುವೆಯನ್ನು ಮಾಡಿಕೊಟ್ರು. ತುಂಬ ಒಂದು ಸಮಯ ಉಳಿತಾಯ ಆಗ್ತಿದೆ ಜನಗಳಿಗೆ, ಕೆಲಸಕ್ಕೆ ಹೋಗೋದಕ್ಕೆ ಎಲ್ಲದಕ್ಕೂ ಸಹ ಸಮಯ ಉಳಿತಾಯ ಆಗ್ತಿದೆ, ಇಂಧನ ಉಳಿತಾಯ ಆಗ್ತಿದೆ. ಅವರಿಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಸಿಗಂದೂರು ಎಷ್ಟೋ ವರ್ಷದ ಕನಸಾಗಿದ್ದಂಥ ಸಿಗಂದೂರು ಸೇತುವೆನೂ ಸಹ ಅವರು ಈ ವರ್ಷವೇ ಮುಗಿಸಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಅದನ್ನು ನಿಭಾಯಿಸಿ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಟ್ಟಿದ್ದಾರೆ ಅದು ಹಾಗಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಸಣ್ಣ ಒಂದು ವ್ಯವಸ್ಥೆಗಳು ಏನು ಸಮಸ್ಯೆ ಇತ್ತು, ಈ ಸೂಗೂರು, ಹೊಳಲೂರು ಮತ್ತು ಸಿದ್ಲಿಪುರ ಕನೆಕ್ಷನ್ ಆಗುವಂಥ ಸೇತುವೆಯನ್ನು ಮಾಡಿದ್ರು ಯಡಿಯೂರಪ್ಪರ ಕಾಲದಲ್ಲಿ. ಅದೇ ರೀತಿ ನಮ್ಮ ಬೈಪಾಸ್ ರೋಡಲ್ಲಿ ಸೇತುವೆಗಳನ್ನು ನಿರ್ಮಾಣ ಮಾಡಿದ್ರು. ಒಳ್ಳೆ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿದ್ರು. ಶಿವಮೊಗ್ಗ ಅಭಿವೃದ್ಧಿ ಆಯಿತು. ಇದೇ ರೀತಿ ನಮ್ಮ ವಿಮಾನ ನಿಲ್ದಾಣಗಳು ಹಾಗೂ ರೈಲ್ವೆಯಲ್ಲಿ ವಿದ್ಯುದೀಕರಣ ಮಾಡಿದ್ರು. ಒಳ್ಳೆ ಎಲ್ಲ ಸಂಪರ್ಕಗಳನ್ನು ಸಾಧಿಸುವಂಥ ಅಂತಾರಾಜ್ಯ ರೈಲುಗಳನ್ನು ಬಿಡುವ ಮುಖಾಂತರ ಎಲ್ಲ ಜನಗಳಿಗೆ ತಿರುಪತಿ ಹೋಗುವುದು, ಶಿವಮೊಗ್ಗದಿಂದ ಬೆಂಗಳೂರಿಗೆ ಒಂದು ದಿನದಲ್ಲಿ ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸಿ ವಾಪಸ್ ಮನೆಗೆ ಬಂದು ಮಲಗುವಂತಹ ಒಂದು ಕೆಲಸ ಆಗಿದೆ ಅಂದರೆ ಇವತ್ತು ನಮ್ಮ ರಾಘವೇಂದ್ರ ಅವರು ಪಟ್ಟಿರುವಂಥ ಶ್ರಮ, ಅವರ ಒಂದು ಕಾರ್ಯವೈಖರಿ ತುಂಬ ಶ್ಲಾಘನೀಯ. ಹಾಗೂ ಈಗ ಮತ್ತೆ ಶಿಕಾರಿಪುರ, ರಾಣೆಬೆನ್ನೂರು ಭಾಗಕ್ಕೆ ರೈಲ್ವೆ ಕಾಮಗಾರಿ ನಡೀತಾ ಇದೆ. ಅತ್ಯಂತ ಭರಪೂರ ಅಭಿವೃದ್ಧಿಗಳು ನಡೀತಾ ಇದ್ದಾವೆ. ಹಾಗಾಗಿ ನೀವು BJP ಪಕ್ಷಕ್ಕೆ ಮತ ಹಾಕಿ ಅವರ ಕೈಯನ್ನು ಬಲಪಡಿಸಬೇಕು. ಅವರು ಮತ್ತೆ ಅವರ ಕನಸುಗಳು ಈ ಶಿವಮೊಗ್ಗ ಜಿಲ್ಲೆ ಆಗಿರಬೇಕು, ಕರ್ನಾಟಕ ರಾಜ್ಯ ಆಗಿರಬೇಕು. ನಮ್ಮ ದೇಶ ಮೋದಿಯವರ ಆಡಳಿತ ಸಮಯದಲ್ಲಿ 15 ವರ್ಷ ನಿರಂತರವಾಗಿ ಯಾವುದೇ ರೀತಿ ಒಂದು ಸಮಸ್ಯೆಗಳು, ಉಗ್ರಗಾಮಿ ಚಟುವಟಿಕೆಗಳು ಯಾವುದನ್ನು ಸಹ ನಿರಂತರವಾಗಿ ತೊಡೆದು ಹಾಕುವಂಥ ಕೆಲಸ ನಮ್ಮ ಮೋದಿಯವರು ಮಾಡಿ ನೆಮ್ಮದಿಯಿಂದ ಜನ ಬದುಕ್ತಿದ್ದಾರೆ. ಹಳೆ ಕಾಂಗ್ರೆಸ್ ಕಾಲದಲ್ಲಿ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಇಲ್ಲಿ ಜನ ಸತ್ತರು, ಈ ಒಂದು ವಿಚಾರಗಳೇ ಇಲ್ಲ. ನಾವೆಲ್ಲ ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಗಡಿ ಕಾಯ್ತಿರುವಂಥ ನಮ್ಮ ಯೋಧರಿಗೆ ಕೊಡುವಂಥ ಇವರೆಲ್ಲ ಸೌಕರ್ಯಗಳು ಅವರನ್ನು ಮತ್ತಷ್ಟು ಬಲ ತುಂಬಿಸಿ ನಮ್ಮ ದೇಶವನ್ನು ಕಾಯೋದಕ್ಕೆ ಅವರು ಇಂದಿನ ಒಂದು ಕೈ ಬಲಪಡಿಸಿದ್ದಾರೆ. ಹಾಗೂ ದೇಶಗಳ ಜೊತೆ ನಮ್ಮ ಭಾರತದ ಒಂದು ಬಾಂಧವ್ಯ ಹಾಗೂ ಅಲ್ಲಿಯ ಒಂದು ವಸ್ತುಗಳನ್ನು ಇಂಪೋರ್ಟ್ ಮಾಡ್ಕೊಳ್ಳೋದಾಗಲಿ, ನಮ್ಮ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಾಗಲಿ, ಈ ವಿಚಾರದಲ್ಲಿ ನಮ್ಮ ಬಾಂಧವ್ಯ ಬೇರೆ ದೇಶಗಳ ಜೊತೆ ಅತಿ ಹೆಚ್ಚು ಚೆನ್ನಾಗಿ ಇದೆ ಅಂದರೆ ಅದು ನಮ್ಮ ಮೋದಿಯವರ ಕಾಲದಲ್ಲಿ. ಅದೇ ರೀತಿ ಈಗ ಯುದ್ಧ ನಡೀತಾ ಇರೋಂಥ ಸಂದರ್ಭದಲ್ಲಿ ಗ್ಯಾಸ್ ಕೊರತೆ ಆಗುತ್ತೆ, ಪೆಟ್ರೋಲ್ ಡೀಸೆಲ್ ಕೊರತೆ ಆಗುತ್ತೆ ಅಂತೇಳಿ ಏನು ಕಾಂಗ್ರೆಸ್ ಅವರು ರೋಡಲ್ಲಿ ಅಡುಗೆ ಮಾಡಿ 2 ದಿನಕ್ಕೆ ಏನೋ ತೊಂದರೆ ಆಗ್ಬಿಡ್ತು ಅಂತ ಮಾಡಿದ್ರು. ಆದರೆ ನೈಜ ಪರಿಸ್ಥಿತಿ ಏನು ಅಂದರೆ ಯಾವೊಬ್ಬ ವ್ಯಕ್ತಿಗೂ ಸಹ ಗ್ಯಾಸ್ ತೊಂದರೆ ಆಗಿಲ್ಲ. ಸಣ್ಣ ಪುಟ್ಟ ತೊಂದರೆ ಆಗಿರ್ಬೋದು, ಅದನ್ನು ನಿಭಾಯಿಸೋಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅದನ್ನೆಲ್ಲ ನಮ್ಮ ಮೋದಿಯವರು ತೊಗೊಂಡಿದ್ದಾರೆ. ಅದನ್ನು ದೇಶಕ್ಕೋಸ್ಕರ ಹಗಲು ರಾತ್ರಿ ನಮ್ಮ ಮೋದಿಯವರು ದುಡಿತಾ ಇರೋದ್ರಿಂದ ಅವರ ಕೈ ಬಲಪಡಿಸೋಕ್ಕೋಸ್ಕರ ನಾವು ಮೋದಿಯವರಿಗೆ ಮತ್ತಷ್ಟು
ಅತಿ ಹೆಚ್ಚಿನ ಕ್ಷೇತ್ರಗಳಲ್ಲಿ ಅವರನ್ನು ಗೆಲ್ಲಿಸಿ ಅತಿ ಹೆಚ್ಚು ಸಂಸದರನ್ನು BJP ಪಕ್ಷಕ್ಕೆ ನಾವು ಕೊಟ್ಟು ನಾವು ಅವರನ್ನು ಕೈ ಬಲಪಡಿಸಿ ಇದೇ ರೀತಿ ಸುಭದ್ರ ಸರ್ಕಾರ, ನಮ್ಮ ಭಾರತ ದೇಶದ ಅಭಿವೃದ್ಧಿ, ನಮ್ಮ ಭಾರತ ದೇಶ ವಿಶ್ವದಲ್ಲೇ ನಂಬರ್ 1 ಆಗುವಂತಹ ಕಾಲ ಬರಲಿ, ನಾವೆಲ್ಲರೂ ಮತ ಹಾಕಿ ಅವರಿಗೆ ಗೆಲ್ಲಿಸಿ ಅವರ ಕೈ ಬಲಪಡಿಸೋಣ ಅಂತೇಳಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ದಯಮಾಡಿ ಎಲ್ಲ ಮತದಾರರಲ್ಲಿ, ಎಲ್ಲ ನಾಗರಿಕರಲ್ಲಿ ಕೇಳೋದಿಷ್ಟೇ, ದಯಮಾಡಿ ನೀವೆಲ್ಲರೂ ಸಹ BJPಗೆ ಮತವನ್ನು ಹಾಕೋದ್ರ ಮುಖಾಂತರ ನಮ್ಮ ದೇಶ ಸುಭದ್ರತೆ ಆಗೋದನ್ನು ನಾವು ಮುಂದೆ ನೋಡುವಂಥ ದಿನಗಳು ದೂರ ಇಲ್ಲ. ದಯಮಾಡಿ BJP ಪಕ್ಷಕ್ಕೆ ಮತ ಹಾಕಿ. ನಾನು ಹೊಳೆಬೆನಹಳ್ಳಿ ಗ್ರಾಮದಲ್ಲಿ ಹುಟ್ಟಿದ್ದಕ್ಕೆ ನಿಜವಾಗ್ಲೂ ನನಗೆ ತುಂಬ ಹೆಮ್ಮೆ ಇದೆ. ಯಾಕೆಂದರೆ ನಮ್ಮಲ್ಲಿ ಇರೋರೆಲ್ಲ ಪ್ರಬುದ್ಧ ಮತದಾರ ಬಂಧುಗಳು. ನಾವು ಅವರು ಆಸೆ ಆಮಿಷಗಳಿಗೆ ಒಡ್ಡಿದರೆ ಬದಲಾಗುವಂತಹ ಜನ ನಮ್ಮ ಮತದಾರರು ಇಲ್ಲ ಅಂತ ಹೇಳ್ತೀನಿ. BJP ಪಕ್ಷ ನಾವು ಒಂದು 15-20 ವರ್ಷದಿಂದ ನಿರಂತರವಾಗಿ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದೀನಿ. ನಾವು ಯಾವ ರೀತಿ ಒಂದು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಷ್ಟು ಮತಗಳು ನಮ್ಮ ಊರಿಂದ ನಾವು BJP ಪಕ್ಷಕ್ಕೆ ಕೊಟ್ಟಿದ್ದೀವಿ. ಆ ಒಂದು ವಿಚಾರದಲ್ಲಿ ನಾನು ಇಲ್ಲಿನ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋಕ್ಕೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಅದೇ ರೀತಿ ಮುಂದಿನ ಚುನಾವಣೆಯಲ್ಲೂ ಸಹ ನಾನು ಇವಾಗಲೇ ಮಾತು ಕೊಡ್ತಾ ಇದ್ದೀನಿ, ನಮ್ಮ BJP ಪಕ್ಷಕ್ಕೆ ಯಾವತ್ತೂ ಹೊಳೆಬೆನಹಳ್ಳಿ ಗ್ರಾಮ ಅತಿ ಹೆಚ್ಚು ಮತಗಳನ್ನು BJP ಪಕ್ಷಕ್ಕೆ ಕೊಡುತ್ತೆ. ಇಲ್ಲಿನ ಪ್ರಬುದ್ಧ ಮತದಾರರು ಆ BJP ಪಕ್ಷನ ಯಾವತ್ತೂ ಕೈ ಬಿಡಲ್ಲ ಅಂತೇಳಿ ನಾನು ಅವರ ಪರವಾಗಿ ನಾನು ಮಾತು ಕೊಡ್ತೀನಿ.